ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ. ಅದನ್ನು ಡಿಕೋಡ್ ಮಾಡೋಣ, ಅನಾಲಿಸಿಸ್ ಮಾಡೋಣ. ಅದಕ್ಕೂ ಮುಂಚೆ నేను ಸಾಯಂಕಾಲ ಒಂದು ಪ್ರೋಮೋನ ಡಿಕೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಏನು ಅನಾಲಿಸಿಸ್ ಮಾಡಿದ್ದೀನೋ, ಏನು ಅಕ್ಯುರೇಟಾಗಿ ಹೇಳಿದ್ದೀನೋ ಎಪಿಸೋಡಲ್ಲಿ ಕೂಡ 99.9% ಅದೇ ಥರ ಇದೆ. ಯಾರಾದರೂ ನಾನು ಪ್ರೋಮೋ ಡಿಕೋಡ್ ನೋಡಿ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ಎಷ್ಟು ಅಕ್ಯುರೇಟಾಗಿ ಹೇಳಿದ್ದೀನಿ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಕೊನೆವರೆಗೂ ನೋಡಿ. ಮೇಲೆ ಲಕ್ಷಣಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಕೆಳಗಡೆ ಸಾವಿರಂಗಟ್ಟಲೆ ವ್ಯೂಸ್ ಇಲ್ಲ ಅಂತ ಕಡೆಗಣಿಸಕ್ಕೆ ಹೋಗ್ಬೇಡಿ. ಫುಲ್ ನೋಡಿ, ಮಸ್ತಾಗಿ ಕೊಡ್ತೀನಿ, ಕರೆಕ್ಟಾಗಿ ಕೊಡ್ತೀನಿ, ಜೆನ್ಯೂನಾಗಿ ಕೊಡ್ತೀನಿ, ಅಕ್ಯುರೇಟಾಗಿ ಕೊಡ್ತೀನಿ. ಇದಂತೂ ನನ್ನ ಮೇಲೆ ನನಗಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸು. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ ಇಲ್ಲ, ಕ್ಯಾಮ್ರಾ ಸೆಟಪ್ ಇವೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ನೋಟ ನೋಡೋಕೆ ಹೋಗ್ಬೇಡಿ. 100% ಅನಾಲಿಸಿಸ್ ಕೊಡ್ತೀನಿ. ಇವಾಗ ಒಂದು ಬೆಂಕಿ ಪ್ರೋಮೋ ಬಿಟ್ಟಿದ್ದಾರೆ, ಬನ್ನಿ ಅನಾಲಿಸಿಸ್ ಮಾಡೋಣ. ಇದು ಅಷ್ಟೇ, ನಾನು ಏನು ಅನಾಲಿಸಿಸ್ ಮಾಡ್ತೀನೋ ಎಪಿಸೋಡ್ ಬಂದಮೇಲೆ ಚೆಕ್ ಮಾಡ್ಕೊಳ್ಳಿ. ಹೌದಪ್ಪ, ಹುಡುಗ ಆ ಥರ ಮಾಡಿದ್ದ ಅನ್ನೋ ಮಟ್ಟಕ್ಕೆ ನಿಮ್ಮ ಮೈಂಡಿಗೆ ಬಂದಿರುತ್ತೆ. ಫಸ್ಟ್ ಹೇಳಿರ್ತೀನಿ ಯಾವ ರೀಸನ್ಗೆ ಈ ಥರ ಆಗಿತ್ತು ಅಂತ. ಬನ್ನಿ ಇಲ್ಲಿ ನೋಡಿ. ಫಸ್ಟು ಕಾಕ್ರೋಚ್ ಸುದೂರು ಹೇಳ್ತಿದ್ದಾರೆ, ನಮ್ಮ ಬಾಟ್ಲನ್ನ ತಗೊಂಡೋಗಿದ್ದಾರೆ, ಅವ್ರಿಗೆ ಸ್ವಲ್ಪ ಕೊಡಿ ಅಂತ. ಅಂದರೆ ಅವರು ಕಾಕ್ರೋಚ್ ಸುದ್ದಿ ಅವ್ರಿಗೆ ಸ್ಪೆಷಲ್ ಪವರ್ ಬಂದಿದೆ. ಅವರು ಎತ್ಕೊಡ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಗಲಾಟೆ ಆಗಬೇಕು ಅನ್ನೋ ಉದ್ದೇಶದಿಂದನೇ ಅವ್ರಿಗೆ ಎತ್ತಿ ಕೊಡ್ತಿದ್ದಾರೆ. ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ಎತ್ಕೊಡ್ತಿದ್ದಾರೆ. ಅವ್ರು ಫಸ್ಟ್ ಹೇಳಬೇಕಾ, ಜಂಟಿ ಟೀಮ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ರೀಸೆಂಟಾಗಿ ಒಂದು 2-3 ಡೇಸಿಂದ ಅವರಂದರೆ ಒಂಥರ ಅವ್ರಿಗೆ ಬೆಂಕಿಗೆ ತುಪ್ಪ ಸುಡ್ದಂಗೆ ಆಡ್ತಿದ್ದಾರೆ. ಅಂಥದ್ರಲ್ಲಿ ಇವಾಗ ಕಾಕ್ರೋಚ್ ಸುದ್ದಿ ಅವರು ಆದೇಶ ಕೊಟ್ಟರೆ ಅವರು ಸುಮ್ಮನೆ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು ಆಟ ಮಾತ್ರ ಸೂಪರಾಗಿ ಆಡ್ತಿದ್ದಾರೆ. ಸೊ ಇವಾಗ ಏನು ವಿಚಾರ ಅಂತ ಹೇಳಿದ್ರೆ, ಆ ಬಾಟ್ಲ್ ಎತ್ಕೊಳಕ್ಕೆ ಬರ್ತಾರೆ ಜಂಟಿ ಅವರು. ಜಂಟಿ ಟೀಮಲ್ಲಿ ಅಶ್ವಿನಿ ಅವರು ಬಾಟ್ಲ್ ಎತ್ಕೊಳಕ್ಕೆ ಬರ್ತಾರೆ. ಅದನ್ನು ಕಿತ್ಕೊಳಕ್ಕೆ ಹೋಗೋದು ನಮ್ಮ ಅಶ್ವಿನಿ ಗೌಡ ಅವರು. ಇಬ್ಬರಿಗೂ ಜಿದ್ದಿ ಪರಸ್ಪರ ಫಿಸಿಕಲ್ ಆಗುತ್ತೆ. ಆ ಫಿಸಿಕಲ್ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಏನಾಗಿದೆ ಗೊತ್ತಾ, ಅವರಿಬ್ಬರ ಒಂದು ಪರಸ್ಪರ ಜಿದ್ದಿಯಲ್ಲಿ ಎಲ್ಲೋ ಒಂಚೂರು ಅಶ್ವಿನಿ ಗೌಡ ಅವ್ರಿಗೆ ಚಿಕ್ಕದಾಗಿ ಯಾವುದೋ ಒಂದು ಫಿಸಿಕಲ್ ಆಗಿ ಟಚ್ ಮಾಡ್ದಂಗಿದೆ, ನೋವಾದಂಗಿದೆ. ಸೊ ಅದಕ್ಕೋಸ್ಕರ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಬಾರ್ದು ಅಂತ ಅವರು ಬೆಡ್ರೂಮಿಂದನೋ ಕಿಚನಿಂದನೋ ಜೋರಾಗಿ ಕಿರ್ಚಾಡ್ಕೊಂಡು ಹೇಳ್ತಿದ್ದಾರೆ. ಅಶ್ವಿನಿ ಅವರು ಅದಕ್ಕೆ ಟಾಂಗ್ ಕೊಡ್ತಾನೆ ಇದ್ದಾರೆ. ಅವರು ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ಜಂಟಿಲಿರುವಂತಹ ಅಶ್ವಿನಿ, ನಿಮ್ಮ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಅಶ್ವಿನಿ ಮತ್ತು ಅಭಿಷೇಕ್ ಅನ್ನೋರು ಒಂದು ಜಂಟಿ, ಒಂಟಿಯಲ್ಲಿರುವಂಥ ಅಶ್ವಿನಿ ಗೌಡ ಅವ್ರು ಬೇರೆ. ಸೊ ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಅಶ್ವಿನಿ ಅವ್ರಿಗೆ ಪರಸ್ಪರ ಜಿದ್ದಿ ನಡೀತಿರೋದು. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನೀವು ಕಿಚ್ಚಾಡದೆ ಇಲ್ಲಿ ಭಯ ಪಡೋರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಖಡಕ್ಕಾಗಿ ಉತ್ತರ ಕೊಡ್ತಿದ್ದಾರೆ. ನಿನ್ನೆ ಎಪಿಸೋಡಿಂದ ಇವ್ರಿಗೆ ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಜಾಹ್ನವಿ ಅವ್ರಿಗೆ ತುಂಬ ಪರಸ್ಪರ ಈ ಥರ ವಾಗ್ವಾದ ನಡೀತಾನೆ ಇದೆ. ನೋಡೋಕ್ಕಂತೂ ಮಸ್ತಿದೆ ನಮಗೆ. ಸೊ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಬಿಗ್ ಬಾಸ್ ನೋಡೋದೇ ಇದೇ ಒಂದು ಕಾರಣಕ್ಕಾಗಲ್ವಾ. ಬನ್ನಿ ಮುಂದೆ ಹೋಗೋಣ. ಯೋಗ್ಯತೆ ಇದ್ರೇ ಆಟ ಆಡಬೇಕು, ಯೋಗ್ಯತೆ ಇದ್ರೇ ಇಲ್ಲಿಗೆ ಬರಬೇಕು ಅಂತ ಅಶ್ವಿನಿ ಗೌಡರು ಹೇಳ್ತಿದ್ದಾರೆ. ಅಶ್ವಿನಿ ಅವರು ಅದಕ್ಕೆ ಯೋಗ್ಯತೆ ಇರೋದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನೀನು ಯಾರು ನನಗೆ ಗಾಯ ಮಾಡೋದಕ್ಕೆ ಅಂತ, ಯಾವುದೋ ಸಣ್ಣ ಗಾಯ ಆಗಿರುತ್ತೆ. ಅಲ್ಲಿ ಸಣ್ಣ ಗಾಯ ಅದು ದೊಡ್ಡದಾಗಿ ಕಾಣಿಸೋ ಥರ, ಒಂಥರ ಚಿಕ್ಕ ಬಲೂನ್ಗೆ ಗಾಳಿ ಬಿಟ್ಟರೆ ದೊಡ್ಡದಾಗುತ್ತಲ್ವ, ಆ ಥರ ಅವರು ಪ್ರತಿಯೊಬ್ಬರು ಅದೇ ಥರ ಬಿಹೇವ್ ಮಾಡ್ತಿದ್ದಾರೆ. ಅದು ಈ ಥರ ಒಂದು ಪರಸ್ಪರ ಜಿದ್ದಿಯಲ್ಲಿ ಚಿಕ್ಕ ಮಾತು ಚಿಕ್ಕ ಗಾಯ ದೊಡ್ಡದಾಗಿ ಕಾಣಿಸುತ್ತೆ. ಆ ಒಂದು ವಾಗ್ವಾದ ನಡೀತಿದೆ ಅಶ್ವಿನಿ ಅವ್ರಿಗೆ ಮತ್ತು ಇದಕ್ಕೆ. ಇಷ್ಟೆಲ್ಲ ನಡೀತಿದ್ರೆ ಒಂಟಿ ಟೀಮಲ್ಲಿರುವಂತಹ ಧ್ರುವ ಆಗಿರ್ಬೋದು, ಸೊ ಆ ಕಡೆ ಜಾಹ್ನವಿ ಆಗಿರ್ಬೋದು, ಯಾರೂ ಏನೂ ಮಾತಾಡ್ತಿಲ್ಲ. ನಿನ್ನೆ ಜಾಹ್ನವಿ ತುಂಬ ಮಾತಾಡ್ತಿದ್ರು. ಈ ಗಲಾಟೆ ಮಾಡುವಾಗ ಜಾಹ್ನವಿ ಏನೂ ಮಾತಾಡ್ತಿಲ್ಲ. ಅದರಿಂದ ಏನಿದೆ ಗೊತ್ತಿಲ್ಲ. ಬನ್ನಿ ಮುಂದೆ ನೋಡೋಣ. ನೋಡಿ, ಮಾತಿನ ಒಂದು ಚಕಮಕಿಯಲ್ಲಿ ಸ್ವಲ್ಪ ಲೂಸ್ ಟಂಗ್ ಬಿಡ್ತಾರೆ ನಮ್ಮ ಅಶ್ವಿನಿ ಅವರು. ಜಂಟಿಲಿರುವಂಥ ಅಶ್ವಿನಿ ಅವರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ನೀನು ಅನ್ನೋ ಒಂದು ಸಿಂಗುಲರ್ ಕೂಡ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಅಶ್ವಿನಿ ಗೌಡ ಅವರು ಮೈ ಫೂಟ್ ಅಂತ ಉತ್ತರ ಕೊಡ್ತಾರೆ. ಇಲ್ಲಿ ನೋಟಿಸ್ ಮಾಡಿರುವಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಜಂಟಿಲಿರುವಂಥ ಅಶ್ವಿನವರು ಮಾತಾಡ್ತಿರೋವಾಗ ಹಿಂದೆ ಇರುವಂಥ ಜೊತೆಲಿರುವಂಥ ಅಭಿಷೇಕ್ ಅವ್ರು ಮಾತಾಡಬೇಕಾಗಿತ್ತು. ನಾನು ಎಪಿಸೋಡಲ್ಲಿ ನೋಡಿರೋ ಪ್ರಕಾರ ಅವರಿಬ್ಬರಿಗೂ ಸಣ್ಣ ಒಂದು ಈಗೋ ಕ್ಲಾಶಸ್ ಆಯಿತು. ಅದಕ್ಕೋಸ್ಕರ ಸರಿಯಾಗಿ ಮಾತಾಡ್ಕೊತಿಲ್ಲ. ನಾನು ಫಸ್ಟ್ ಅಂದ್ಕೊಂಡಿದ್ದೆ, ಫಸ್ಟ್ ಯಾರೆಲ್ಲ ಕ್ಲೋಸ್ ಆಗ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ಅವರೇ ದೂರ ಆಗೋದು, ಯಾರು ದೂರ ಇರ್ತಾರೋ ಅವರೇ ಆ ಥರ ಆಗೋದು. ಸೊ ಲೈವ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವರು ಫಸ್ಟು ತುಂಬ ಫ್ಲರ್ಟ್ ಮಾಡ್ತಿದ್ರು, ತುಂಬ ಮಾತಾಡ್ತಿದ್ರು, ತುಂಬ ಜೊತೆಲಿ ಇರ್ತಾಯಿದ್ರು ಅಭಿಷೇಕ್ ಅವರು ಅಶ್ವಿನಿ ಅವ್ರ ಜೊತೆ. ಸೊ ಇವಾಗ ನೋಡಿ, ಇಷ್ಟೆಲ್ಲ ಜಿದ್ದಿ ಗಲಾಟೆ ಆಗ್ತಿದ್ರು. ಹಿಂದೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಿದ್ದಾರೆ ಬಿಟ್ಟು ಒಂದು ಮಾತಾಡ್ತಿಲ್ಲ. ಸೊ ಅಶ್ವಿನಿ ಅವ್ರ ಬಗ್ಗೆ ತುಂಬ ಜನಕ್ಕೆ ಒಂದು ವೈಯಕ್ತಿಕ ಒಂದು ಒಪಿನಿಯನ್ ಇರ್ಬೋದು. ನನ್ನ ಪ್ರಕಾರ ಅವರು ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಿಗ್ ಬಾಸ್ ಏನು ಆದೇಶ ಕೊಟ್ಟಿದ್ರೋ ಅದಕ್ಕೆ ಬದ್ಧವಾಗಿದ್ದು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಏನಾದರೂ ಆ ಥರ ಇಲ್ಲ ಅಂತ ಹೇಳಿದರೆ ಸೊ ಡೆಫಿನೆಟ್ಲಿ ಶೋ ಫುಲ್ ನಿಲ್ಲಾಗ್ಬಿಡ್ತಾಯಿತ್ತು, ಶೋ ಫುಲ್ ಡಲ್ ಆಗಿಬಿಡ್ತಾಯಿತ್ತು. ಸೊ ಇವತ್ತಿನ ಗಲಾಟೆ ಇಷ್ಟೆಲ್ಲ ಅಶ್ವಿನಿ ಅವರು ಮತ್ತು ಅಶ್ವಿನಿ ಗೌಡವ್ರ ಬಗ್ಗೆ, ಈ ಬಾಟ್ಲ್ ಬಗ್ಗೆ ಇಷ್ಟೆಲ್ಲ ಗಲಾಟೆ ಆಯ್ತಲ್ಲ, ಇದಕ್ಕೆ ಮೂಲ ಯಾರು ಅಂತ ಹೇಳಿದ್ರೆ ಬರ್ದಿಟ್ಕೊಳ್ಳಿ ಹೇಳಿರ್ತೀನಿ.
ಕಾಕ್ರೋಚ್ ಸುದ್ದಿ ಅವರೇ ಇದಕ್ಕೆ ಬೆಂಕಿ ಹಚ್ಚಿ ಮುಂದೆ ಕಳಿಸಿರ್ತಾರೆ. ಬೇಕಾದ ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ, ಮೂಲ ಯಾರು ಅಂತ ಹೇಳಿದ್ರೆ ಅದು ಕಾಕ್ರೋಚ್ ಸುದ್ದಿ ಅವ್ರಿಗೆ. ಕಾಕ್ರೋಚ್ ಸುದ್ದಿ ಅವರಿಗೆ ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ದಾರೆ, ನಿನ್ನೆ ಎಪಿಸೋಡ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅವರು ಕೊಟ್ಟಿರುವಂತಹ ಒಂದು ಆದೇಶದ ಮೇರೆಗೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಅವ್ರ ಜೊತೆ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದಾರೆ. ನಿನ್ನೆ ಒಂದು ನನಗೆ ಇಷ್ಟವಾದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಧ್ರುವವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ವಿಚಾರ ಆಗುತ್ತೆ ಒಂಟಿಗಳಿಗೆ ಮತ್ತು ಜಂಟಿಗಳಿಗೆ. ಒಂಟಿಯವರು ಈಗೋ ಬಂದುಬಿಟ್ಟು ಆಚೆ ತುಂಬ ಅಶ್ವಿನಿ ಗೌಡವರು ತುಂಬ ಪರ್ಸನಲಾಗಿ ತೊಗೊತಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಿನ್ನೆ ಗಲಾಟೆ ಆಗಿದ್ದು ಅಶ್ವಿನಿ ಗೌಡ ಅವ್ರಿಗೆ, ಒಂಟಿಯಲ್ಲಿರುವಂಥ ಅಶ್ವಿನಿ ಗೌಡ ಮತ್ತು ಜಾನ್ವಿಯವರು ಒಂದು ಅವರಿಗೆ ಮೇಲೆ ಗಲಾಟೆಗೆ ಬಂದಿದ್ದು ಜಂಟಿಯಲ್ಲಿರುವಂತಹ ಮಂಜು ಭಾಷಿಣಿ ಅವರು, ರಾಶಿಕ್ ಅವರು, ಅದೇ ಪ್ರಕಾರ ಅಶ್ವಿನಿ ಅವರು ಮತ್ತು ಅಭಿಷೇಕ್ ಅವರು. ಈ ಒಂಟಿ ಜಂಟಿ ಈ ಬ್ಯಾಚಸ್ಗೆ ಗಲಾಟೆ ಆಗಿತ್ತು. ಸೊ ಅವ್ರು ಏನು ಮಾಡಿದ್ರು, ಕಿಚನ್ಗೆ ಯಾರೂ ಬರಬಾರ್ದು, ಅಡುಗೆ ಯಾರೂ ಮಾಡಬಾರ್ದು, ಅಡುಗೆ ಯಾರಿಗೂ ಕೊಡಲ್ಲ, ಊಟ ಯಾರಿಗೂ ಕೊಡಲ್ಲ ಅಂತ ಸ್ಟ್ಯಾಂಡ್ ತೊಗೊಳಕ್ಕೆ ಹೋದರು ಅಶ್ವಿನಿ ಗೌಡ ಅವರು. ಆ ಟೈಮಲ್ಲಿ ಸಖತ್ತಾಗಿ ಸ್ಟ್ಯಾಂಡ್ ತೊಗೊಂಡಿದ್ದು ಧ್ರುವ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಬೇಕು ಅಂತ ಮಾಡಿದ್ರು, ಇಲ್ಲಾಂತೇಳಿದ್ರೆ ನಂದು ವಾಯ್ಸ್ ರೈಸ್ ಇರಲಿ ಅಂತ ರೈಸ್ ಮಾಡಿದ್ರು, ಅದು ಬಿಟ್ಟಾಕಿ. ಬಟ್ ಪಾಯಿಂಟ್ ಚೆನ್ನಾಗಿದೆ, ಯಾಕಂತ ಹೇಳಿದ್ರೆ ನೀವು ವೈಯಕ್ತಿಕವಾಗಿ ಕಿತ್ತಾಡ್ಕೊಂಡ್ಬಿಟ್ಟು ನಾವೆಲ್ಲ ಯಾಕೆ ಸಫರ್ ಆಗಬೇಕು, ಅವರೆಲ್ಲ ಯಾಕೆ ಸಫರ್ ಆಗಬೇಕು, ರಿಮೈನಿಂಗ್ ಪೀಪಲ್ಸ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಒಂದು ಪಾಯಿಂಟ್ ಮಾತಾಡಿದ್ರು. ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಈ ಥರ ಎಲ್ಲರೂ ಓಪನ್ ಅಪ್ ಆಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನೋಟಿಸ್ ಮಾಡಿದ್ದೇನು ಅಂತ ಹೇಳಿದ್ರೆ, ಧನುಷ್ ಅವರು ಇತ್ತೀಚೆಗೆ ಮೊನ್ನೆ ನಮ್ಮ ಇದರಲ್ಲಿ ಲಾಸ್ಟ್ ವೀಕು ಟಾಸ್ಕಲ್ಲಿ ಕಾಣಿಸಿದಂತಹ ಒಂದು ಫೈರ್ ಇವಾಗ ಕಾಣಿಸ್ತಿಲ್ಲ. ಸೊ ಸ್ವಲ್ಪ ಕೂಲ್ ಆಗಿದ್ದಾರೆ, ಎಲ್ಲರೂ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ನೋಟಿಸ್ ಮಾಡಿದೆ. ಇನ್ನೊಂದು ಮಾಳವರು ಮತ್ತು ಸ್ಪಂದನ ಅವರು ಅಲ್ಲೇ ಇದ್ದಾರೆ, ಅವ್ರ ಗ್ರಾಫ್ ಇಲ್ಲೇ ಇದೆ, ಮೇಲೆಗಂತೂ ಬರ್ತಾನೆ ಇಲ್ಲ. ಸೊ ಇದೇ ಥರ ಇದ್ದಾರೆ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಏನಾದರೂ ಅವರು ನಾಮಿನೇಷನ್ಸ್ ಆದರೆ ಮನೆಗೆ ಬರೋದಂತೂ ಗ್ಯಾರಂಟಿ. ಇದೇ ಥರ ಇದ್ದರೆ ಸಪೋಸ್ ಅವ್ರು ಚೇಂಜ್ ಆಗಲೇಬೇಕು, ಚೇಂಜ್ ಮಾಡ್ಕೊಳ್ಳೇಬೇಕು, ಇಲ್ಲ ಅಂತೇಳಿ ತುಂಬ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ವೀಕ್ ನಾನು ಅಂದ್ಕೊಂಡಿದ್ದು ಅಶ್ವಿನಿ ಗೌಡ ವರ್ಸಸ್ಸು ಗಿಲ್ಲಿ ಮತ್ತು ಕಾವ್ಯ ಅಂದ್ಕೊಂಡಿದ್ದೆ. ಬಟ್ ಇವಾಗ ವೀಕು ಫುಲ್ ಚೇಂಜ್ ಆಗಿದೆ. ಅಶ್ವಿನಿ ಗೌಡ ವರ್ಸಸ್ ಈ ಕಡೆ ಜಂಟಿ ಟೀಮ್ಗಳಾಗಿದೆ. ಸೊ ನೆನ್ನೆ ಲಾಸ್ಟ್ ಟೈಮ್ ಹೇಳ್ದಂಗೆ ಯಾವಾಗ 1 vs 1 ಆಗುತ್ತೋ ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1 vs 1 ಆಗಿರೋದು ಒಂಟಿ ಮತ್ತು ಜಂಟಿ ಅಲ್ಲ, ಅಶ್ವಿನಿ ಗೌಡ ವರ್ಸಸ್ ಜಂಟಿಯಲ್ಲಿ ಕೂಡ 2 ಟೀಮು. ಸೊ ಇವರಿಗೆ ಪರಸ್ಪರ ಯುದ್ಧಕಾಂಡ ನಡೀತಿದೆ, ನೋಡಬೇಕಿಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಒಂದಂತೂ ಗ್ಯಾರಂಟಿ, ಇವತ್ತಿನ ಗಲಾಟೆ ಆಗೋದಕ್ಕೆ ಮುಖ್ಯ ಕಾರಣ ಕಾಕ್ರೋಚ್ ಸುದ್ದಿಯವರಾಗಿರ್ತಾರೆ ಪಕ್ಕ, ಇದಂತೂ ಬರೆದಿಟ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಪ್ರೋಮೋ ಡಿಕೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ. 100% ಜೆನ್ಯೂನ್ ಆಗಿ ಡಿಕೋಡ್ ಮಾಡ್ತೀನಿ, ಅನಾಲಿಸಿಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಕೊಡ್ತೀನಿ. ಸೊ ಏನಾದರೂ ನಿಮ್ಮ ನಿನ್ನೆ ಎಪಿಸೋಡ್ ಬಗ್ಗೆ ಆಗಿರ್ಬೋದು, ಇವತ್ತು ಮತ್ತು ಇನ್ನೊಂದು ಮಾಡ್ತೋದೆ ನಿಮ್ಗೆ ಹೇಳೋದು, ನಿನ್ನೆ ಅಶ್ವಿನಿ ಗೌಡವ್ರ ಮೇಲೆ ನಾವು ಚಿಕ್ಕ ಕಂಪ್ಲೇಂಟ್ ರೈಸ್ ಮಾಡಬೇಕನ್ನಿಸ್ತು. ಯಾಕಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಅವರವರ ಪರಸ್ಪರ ಗುದ್ದಾಟದಲ್ಲಿ, ಪರಸ್ಪರ ಕಿತ್ತಾಟದಲ್ಲಿ ಇವರೇ ಮಾತಾಡ್ಕೊಳಕ್ಕೆ ಚಾನ್ಸ್ ಕೊಡ್ತಿಲ್ಲ, ಆ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಒಂಟಿ ಮತ್ತು ಜಂಟಿ ಟೀಮ್ ಅವರು. ಅಶ್ವಿನಿ ಅವರು ಜಾನ್ವಿಯವರು ಒಂದು ಕಡೆ ಆದರೆ, ಆ ಕಡೆ ಮಂಜು ಭಾಷಿಣಿ ಅವರು, ರಾಶಿಕ್ ಅವರು, ಅಭಿಷೇಕ್ ಅವರು, ಅಶ್ವಿನಿ ಅವರು ತುಂಬ ಜನ ಗಟ್ಟಿಯಾಗಿ ಮಾತಾಡ್ಕೊತಿದ್ದಾರೆ. ಇಲ್ಲಿ ಯಾರಿಗೂ ಮಾತಾಡೋಕ್ಕೆ ಚಾನ್ಸೇ ಕೊಡ್ತಿಲ್ಲ. ಅಂಥದ್ರಲ್ಲಿ ಪಾಪ ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವರು ಗಾಂಚಲೆ ಅಂತ ವರ್ಡ್ ಯೂಸ್ ಮಾಡಿದಾಗ ಜಾನ್ವಿ ಅವರು ಏನೋ ಮಾತಾಡೋಕ್ಕೆ ಬಂದರು. ಸೊ ಅವ್ರನ್ನ ಕಿತ್ತು ಪಕ್ಕಕ್ಕೆ ಬಿಟ್ಟರು. ಸೊ ಅವ್ರ ಮಾತು ಯಾರೂ ಕೇಳಿಲ್ಲ. ಸೊ ಇದಾದಮೇಲೆ ಬೆಡ್ರೂಮ್ಗೆ ಹೋದ್ಮೇಲೆ ಅಶ್ವಿನಿ ಅವರು ಆ ಕಾರ್ಟೂನ್ ಅಂತ ಮೆನ್ಷನ್ ಮಾಡಿ ಮಾತಾಡ್ತಾರೆ ಇವ್ರನ್ನ, ರಕ್ಷಿತಾ ಗೌಡ. ಆ ಕಾರ್ಟೂನ್ ಯಾರ ಕಡೆ, ನಮ್ಮ ಕಡೆನಾ ಅವ್ರ ಕಡೆನಾ ಅಂತ ಚಪ್ಪಾಳೆ ಹೊಡೆದು ಕರೆದಿದ್ದಾಗಿರ್ಬೋದು, ಮಾತಾಡಿದ ರೀತಿ ಆಗಿಬಿಟ್ಟು ನನಗಂತೂ ಪರ್ಸ್ನಲಾಗಿ ಇಷ್ಟ ಆಗಿಲ್ಲ. ಸೊ ಯಾರೇ ಆಗಲಿ ಕಂಟೆಸ್ಟೆಂಟು ಅಷ್ಟು ಕೆಳಮಟ್ಟದಲ್ಲಿ ನೋಡೋದು ತಪ್ಪು ಅನ್ನಿಸ್ತು. ಅಶ್ವಿನಿ ಗೌಡರ ಮೇಲೆ ನನ್ನ ನಿನ್ನೆ ಫುಲ್ ಎಪಿಸೋಡಲ್ಲಿ ಅದಕ್ಕೊಂದಕ್ಕೆ ಬೇಜಾರಾಯಿತು. ಇನ್ನೆಲ್ಲ ಬಿಡಿ ಆಟದ ಭಾಗವಾಗಿ ಎಲ್ಲ ಮಾತಾಡ್ಕೊಂಡಿರ್ತಾರೆ, ಆಗಿರುತ್ತೆ 2 ಸಲ ಓಕೆ. ಬಟ್ ಒಬ್ಬರನ್ನ ವೈಯಕ್ತಿಕವಾಗಿ ಆ ಥರ ವ್ಯಂಗ್ಯವಾಗಿ ಮಾತಾಡಿದ್ದು ಪರ್ಸ್ನಲಾಗಿ ನಂಗೆ ಇಷ್ಟ ಆಗಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೇನಾದರೂ ಸಜೆಷನ್ ಕೊಡಬೇಕು ಅಂತ ಹೇಳಿದ್ರೆ ಐಕಾನ್ ವೆಂಕಿ ಆನ್ಲೈನ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಾದರೂ DM ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಕಾಮೆಂಟ್ ಮಾಡಿ. ಇಲ್ಲಿ ಕಾಮೆಂಟು ಲೈಕ್ ಮಾಡಿ, ಕಾಮೆಂಟು ಲೈಕ್ ಮಾಡಿದಷ್ಟು ತುಂಬ ಜನಕ್ಕೆ ಹೋಗುತ್ತೆ, ತುಂಬ ಜನ ನೋಡ್ತಾರೆ. ತುಂಬ ಜನ ನೋಡಿದಷ್ಟು ನನಗಿನ್ನ ಸ್ವಲ್ಪ ಬೂಸ್ಟಪ್ ಬರುತ್ತೆ, ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ, ಚೆನ್ನಾಗಿನ್ನ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ನಿಮಗೆ ಖುಷಿ ಪಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಒಂದು ಏನಂದ್ಕೊಂತಾರೆ, ರಿಕ್ವೆಸ್ಟ್ ಅನ್ಕೊಂತಾರೆ, ಆರ್ಡರ್ ಅಂತೂ ಅಲ್ಲ, ಇದನ್ನು ರಿಕ್ವೆಸ್ಟೇ ಅಂದ್ಕೊಳ್ಳಿ, ಕೇಳ್ಕೊತಿದ್ದೀನಿ ಅಂದ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ನೇನು ಹೇಳೋಕ್ಕೂ ನಂಗೆ ಅರ್ಥ ಆಗ್ತಿಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅಂದರೆ ಈ ಒಂದು ಹಿಂದೆ ಕ್ಯಾಮ್ರಾ ಸೆಟಪ್ ಇಲ್ಲ, ಲೈಟಿಂಗ್ಸ್ ಇಲ್ಲ, ಆ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕಡೆಗಣಿಸೋಕೆ ಹೋಗಬೇಡಿ. ಒಂದಲ್ಲ ಒಂದಿನ ನಾವು ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡಲೇಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿಗೆ ಹೋಗ್ತೀನಿ ಅಂತ ನನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಜಸ್ಟ್ ನೀವು ಒಂದು ದೀಪವಾಗಿ ಉರಿಯೋದಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕೋ ಒಂದು ಭಾಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನ ಉರಿಯೋ ದೀಪಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮೇಲೆಗೆ ಎತ್ತಿ ತುಂಬ ಚೆನ್ನಾಗಿ ಆಡೋ ಥರ ಮಾಡಿ, ಬೆಳಕೊಡೋ ಥರ ಮಾಡಿ. 100% ಈ ಒಂದು ಬಿಗ್ ಬಾಸ್ ಆಗೋವರೆಗೂ ಬಿಗ್ ಬಾಸ್ ಕಂಟೆಂಟು ಕೊಡ್ತಾ ಇರ್ತೀನಿ ಮಿಡ್ಲಲ್ಲಿ. ಅದೇ ರೀತಿ ಒಂದು ಕಾಮಿಡಿ ಕಂಟೆಂಟು ಕೊಡ್ತಾ ಇರ್ತೀನಿ. ಆ್ಯಕ್ಚುಲಿ ಕಾಮಿಡಿ ಕಂಟೆಂಟ್ ಮಾಡ್ತಿದ್ದೆ. ಸೊ ಬಿಗ್ ಬಾಸ್ ಇವಾಗ ಟ್ರೆಂಡಲ್ಲಿರೋದ್ರಿಂದ, ನಾಟ್ ಮೀನ್ಸ್ ಟ್ರೆಂಡಲ್ಲ, ಸೊ ಇವಾಗ ತುಂಬ ಜನ ನೋಡ್ತಿರ್ತಾರೆ ಆ ಒಂದು ಕಾರಣದಿಂದ ಸೊ ನಾನು ಇದು ಮಾಡ್ತಿದ್ದೀನಿ. ಸೊ ಇನ್ ಬಿಟ್ವೀನು ಕೆಲವೊಂದು ಕಾಮಿಡಿ ಕಂಟೆಂಟ್ಸು ಮಾಡ್ತಾ ಇರ್ತೀನಿ. ಸ್ವಲ್ಪ ಏನಾದರೂ ಟೈಮ್ ಸಿಕ್ಕಿದಾಗ ಬೇರೆ
ಒಂದು ಕಂಟೆಂಟ್ ಮಾಡೋದಕ್ಕೂ ಪ್ರಯತ್ನ ಪಡ್ತೀನಿ. ಅಂದರೆ ಏನೇ ಮಾಡಲಿ ಒಂದು ಮನೋರಂಜನೆ ಮಾಡೋದಕ್ಕೆ ಮಾತ್ರ ಮಾಡ್ತೀನಿ. ದಯವಿಟ್ಟು ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೇಗ ಮಾತಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಲಿಂತಿ ಆಗಿಬಿಡ್ತೇನೋ ಅಂತ ಹೇಳ್ಬಿಟ್ಟು ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಸೊ ನಮ್ಮ ಅಶ್ವಿನಿ ಗೌಡ ಅವರು ಆಚೆಗಡೆ ನಮ್ಮ ಕನ್ನಡ ಪರ ಹೋರಾಟ ಮಾಡ್ತಿದ್ರು, ಈಗ ಒಳಗಡೆ ಒಂಟಿ ಪರ ಜಂಟಿ ವಿರುದ್ಧವಾಗಿ ಅವರು ಹೋರಾಟ ಮಾಡಿ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ನನಗೂ ಸ್ವಲ್ಪ ವಾಯ್ಸಲ್ಲೂ ಡಿಸ್ಟರ್ಬ್ ಆದಂಗಿದೆ. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಏನೋ ಸ್ವಲ್ಪ ಕೆಟ್ಟೋಗಿದೆ ಅನ್ಕೊತಾ ಇದ್ದೀನಿ. ಏನೇ ಇರಲಿ ಅನಾಲಿಸಿಸ್ ಮಾತ್ರ 100% ಕೊಡ್ತೀನಿ. ಸೊ ಜಾಸ್ತಿ ಕೊಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬೇಜಾರು ಬೀಳಕ್ಕೆ ಹೋಗಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.